ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ಪ್ರಿಯರಾದವರೇ, ವಿಶೇಷವಾಗಿ ಈ ದಿನಮಾನ ನಮಗೆ ಲಂತ್ ಡೇ ಅಂದ್ರೆ ಕರ್ತನ ಶ್ರಮೆಯ ದಿನ ಎಂಬುದಾಗಿ ನಾವು ಈ 40 ದಿನ ದೇವರ ಶಿಲುಬೆಯ ವಿಷಯ ಮತ್ತೆ ಪ್ರಾರ್ಥನೆಗಳು, ಕರ್ತನಾದ ಕ್ರಿಸ್ತ ಯೇಸು ನಮಗಾಗಿ ಆ ಕಲ್ವಾರಿ ಶಿಲ್ಬೆಯಲ್ಲಿ ಮಾಡಿದ ಪ್ರತಿ ಒಂದು ತ್ಯಾಗವು ಇಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 18ನೇ ವಾಕ್ಯದಲ್ಲಿ ಹೇಳ್ತಾರೆ, ನಮಗೆ ಕ್ರಿಸ್ತನ ವಿಷಯವಾದ ಮಾತುಗಳು ಹೇಗಿದೆ, ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಸಂಕ್ಷಿಪ್ತವಾಗಿ ಕ್ರೈಸ್ತರಿಗೆ, ಸಭಾಪಾಲಕರಿಗೆ, ಅದು ಮಾತ್ರವಲ್ಲ ಅನೇಕ ವಿಶ್ವಾಸಿಗಳಿಗೆ ಈ ಮಾತು ಬಹಳ ಶಕ್ತಿಯುಕ್ತವಾಗಿದೆ, ಬಹಳ ಪ್ರಯೋಜನಕರವಾದ ಮಾತುಗಳು. 1 ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ಡ್ಯಾಶ್ ನಮಗಾದರೂ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ಶಿಲುಬೆಯ ವಿಷಯವಾದ ಮಾತು ರಕ್ಷಣೆಯ ಮಾರ್ಗದಲ್ಲಿರುವಾದರೂ ನಮಗಾದರೂ ದೇವರ ಶಕ್ತಿಯಾಗಿದೆ. ಸಂಕ್ಷಿಪ್ತವಾಗಿ ಕ್ರೈಸ್ತರು, ಸೇವಕರು ಬಹಳ ಚಂದಾಗಿ ತಿಳ್ಕೊಳ್ಬೇಕು ಈ ವಿಷಯ ಏನಂದ್ರೆ, ಶಿಲುಬೆಯ ವಿಷಯವಾದ ಒಂದು ಮಾತಿದೆ. ಶಿಲುಬೆಯಲ್ಲಿ ಹಾಡಿದಂತ ಕ್ರಿಸ್ತನ ಮಾತು ಅದು ಯಾವಾಗಲೂ ಕ್ರಿಸ್ತನ ಮಾರ್ಗದಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೂ ರಕ್ಷಣೆಯನ್ನು ತೆಗೆದುಕೊಂಡು ಬರುವಂತ ಮಾತಾಗಿದೆ. ಕ್ರೈಸ್ತರಲ್ಲಿ ಜೀವಿಸುವವರಿಗೆ ಆ ಶಿಲುಬೆಯ ವಿಷಯವಾದ ಮಾತುಗಳು ಯಾವಾಗಲೂ ಒಂದು ದೊಡ್ಡ ಪ್ರಕಟಣೆಯನ್ನು ತೆಗೆದುಕೊಂಡು ಬರುವಂತ ಮಾತಾಗಿದೆ. ಅದಕ್ಕೆ ನೋಡಿ, ಅದೇ 1 ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತ ಯೇಸುವಿನ ಹೊರತು ಯಾವುದನ್ನು ತಿಳಿದವನಾಗಿ ಇಲ್ಲ. ನಾವು ಕ್ರಿಸ್ತನಾದ ಯೇಸು ಶಿಲುಬೆಯಲ್ಲಿ ಹಾಕಲ್ಪಟ್ಟ ಆತನನ್ನು ಒಬ್ಬನನ್ನೇ ನಾವು ತಿಳಿದುಕೊಳ್ಳುವುದಾದರೆ ನಿಶ್ಚಯವಾಗಲೂ ಪ್ರತಿಯೊಬ್ಬ ಕ್ರೈಸ್ತರ ಮಕ್ಕಳ ಜೀವಿತದಲ್ಲಿ ಒಂದು ದೊಡ್ಡ ಪ್ರಕಟಣೆ, ಒಂದು ದೊಡ್ಡ ಆಶೀರ್ವಾದಗಳು, ಕ್ರಿಸ್ತನ ಮಾರ್ಗ, ನಮಗಿನ್ನು ಪರಲೋಕಕ್ಕೆ ನಡೆಸುವಂತ ಆ ಶಿಲುಬೆಯ ಮಾರ್ಗ, ಆ ಒಂದು ಕ್ರಿಸ್ತನ ಆ ಕಲ್ವಾರಿ ಶಿಲುಬೆಯ ತ್ಯಾಗದ ಬಲಿ ಇದೆಯಲ್ಲ, ತಂದೆಯಾದ ದೇವರು ಅದೇ ರೀತಿಯಾಗಿ ಅದೇ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕರ್ತನಾದ ಕ್ರಿಸ್ತ ಯೇಸುವನ್ನ ಕುರಿತು ದೇವರ ಪ್ರೀತಿ ಹೇಗಿದೆ ಅದನ್ನ ಇಲ್ಲಿ ಶಿಲುಬೆಗೆ ಹಾಕಲ್ಪಟ್ಟ ಯೇಸುವಿನ ವಿಷಯವನ್ನ ಅವನು ಇಲ್ಲಿ ಒಂದು ರೀತಿಯಾದ ಹೇಳಿಕೆ ಕೊಡ್ತಾನೆ. ಯಾವ ಹೇಳಿಕೆ? ಕ್ರಿಸ್ತನು ನಮಗಾಗಿ ಮಾಡಿದಂತ ಪ್ರತಿ ಒಂದು ಕಾರ್ಯ, ಯೇಸು ಕ್ರಿಸ್ತನಲ್ಲಿ ತೋರಿಸಿದಂತ ಪ್ರೀತಿ, ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಅದೇ 1 ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತದೆ, ಕರ್ತನು ಶಿಲುಬೆಗೆ ಹಾಕಲ್ಪಟ್ಟಿರಲಿಲ್ಲ, ಆದರೆ ಬರದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವನಾಗಿ ಸಿದ್ಧಪಡಿಸಿರುವಂತೆಲ್ಲವನ್ನ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಈ ವಾಕ್ಯ 1 ಕೊರಿಂಥರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ದೇವರು ತನ್ನನ್ನು ಪ್ರೀತಿಸುವನಾಗಿ ಸಿದ್ಧಪಡಿಸಿರುವಂತ ಎಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಇದು ಕರ್ತನಾದ ಕ್ರಿಸ್ತ ಯೇಸುವಿನ ಸಂಗತಿಯನ್ನ ಹೇಳಲ್ಪಡ್ತದೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಈ ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಟ್ಟಂತ ಈ ಮಾತು ಇದೆಯಲ್ಲ, ರಕ್ಷಣೆಯ ಮಾರ್ಗದಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೂ, ದೇವರ ಮಕ್ಕಳಿಗೂ ಒಂದು ದೊಡ್ಡ ಶಕ್ತಿ. ಈ ಶಿಲುಬೆಯ ಧ್ಯಾನ, ಶಿಲುಬೆಯ ವಿಷಯ, ಅವಹೇಳನೆ ಮಾತುಗಳೆಲ್ಲ ಬಿಟ್ಟು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡವರಾಗಿ ನಾವು ಜೀವಿಸುವಾಗ, ಆ ಶಿಲುಬೆಯ ಧ್ಯಾನವನ್ನ ನಾವು ಈ ಒಂದು ದಿನಮಾನದಲ್ಲಿ ಮಾಡಿಕೊಂಡು ಹೋಗುತ್ತಿರುವಾಗ ಅದುವೇ ನಮ್ಮ ಜೀವಿತದ ಒಂದು ದೊಡ್ಡ ಶಕ್ತಿ ಆಗಿರ್ತದೆ ಪ್ರೀತಿಯ ದೇವರ ಮಕ್ಕಳೇ. ಆದ ಕಾರಣ ಈ ಒಂದು ನಮಗೆ ಬರುವಂತ ಗುಡ್ ಫ್ರೈಡೆ ದಿನದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹಾಡಿದಂತ 7 ಅದ್ಭುತಕರವಾದ ಮಾತಂತ ಹೇಳ್ಬೋದು, ರಕ್ಷಣೆಯ ಮಾತಂತ ಹೇಳ್ಬೋದು, ಈ ಸತ್ಯವೇದದ ಪೂರ್ತಿಯಾಗಿ ದೇವರು ನೆರವೇರಿಸಿದಂತ ಮಾತುಗಳು. ಆತನೊಬ್ಬನೇ ಆ ಒಂದು
ಆಧಾರ ಸ್ತಂಭವಾಗಿರುವಂತಹ ಕಲ್ವಾರಿ ಕರ್ತನಾದ ಕ್ರಿಸ್ತ ಯೇಸುವಿನ ಮಾತುಗಳನ್ನ ಧ್ಯಾನ ಮಾಡುವುದೇ ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಧನ್ಯತೆಯೂ ಭಾಗ್ಯವು. ಅದನ್ನು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಹೆಚ್ಚಳ ಪಡುವುದಕ್ಕೆ ಯಾವುದೂ ಇಲ್ಲ. ಕರ್ತನಾದ ಕ್ರಿಸ್ತ ಯೇಸುವಿನ ಮಾತು ಹೆಚ್ಚಳ ಪಡುವುದು ಪ್ರತಿಯೊಬ್ಬ ಕ್ರೈಸ್ತನು, ವಿಶ್ವಾಸಿಗಳು, ಸೇವಕರ ಜೀವಿತದಲ್ಲಿ ಒಂದು ದೊಡ್ಡ ತಿರುವನ್ನು ತೆಗೆದುಕೊಂಡು ಬರುವಂತದ್ದಾಗಿದೆ. ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನು ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ಈ ಒಂದು ದಿನಮಾನದಲ್ಲಿ ಸ್ವಾಮಿ ಕ್ರಿಸ್ತನ ಶಿಲುಬೆಯ ಮಾತು ನಮಗಾದರೂ ದೇವರ ಶಕ್ತಿಯಾಗಿದೆ. ಹಾಗೆ ಈ ವಿಡಿಯೋ ಸ್ವಾಮಿ, ಈ ಒಂದು ವಾಕ್ಯ ಯಾರಿಗೆಲ್ಲ ದೇವರ ಸಾರೋಣವಾಗ್ತದೋ ಅವರೆಲ್ಲ ಒಂದು ದೊಡ್ಡ ಬಲ, ಆರೋಗ್ಯ, ಶಕ್ತಿಯನ್ನು ಹೊಂದಿಕೊಳ್ಳುವಂತೆ ಕೃಪೆಯನ್ನ ಮಾಡು. ಒಂದು ದೊಡ್ಡ ಪ್ರಕಟಣೆ ಉಂಟಾಗಲಿ, ಒಂದು ದೊಡ್ಡ ಶಕ್ತಿ ಅವರ ಜೀವಿತದಲ್ಲಿ ಕಾರ್ಯವನ್ನ ಮಾಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಜನರೇ, ಈ ಒಂದು ವಿಡಿಯೋನ ಎಲ್ಲ ಜನರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ. ಇದರಲ್ಲಿ ಒಂದು ದೊಡ್ಡ ಆಶೀರ್ವಾದವು ನಿಶ್ಚಯವಾಗಲು ಉಂಟು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.